ಡಿ ಕೆ ಶಿವಕುಮಾರ್ ಅವರು ಮನೆಯಿಂದ ಹೊರಡ್ತಾ ಇದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಹೊರಟಿರುವಂತಹ ದೃಶ್ಯ ಇದು. ಡಿ ಕೆ ಶಿವಕುಮಾರ್ ಸದಾಶಿವನಗರದ ನಿವಾಸದಿಂದ ಕಾವೇರಿಗೆ ಹೊರಟಿದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲಿಗೆ ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತಾರೆ ಸಿಎಂ ಮನೆಗೆ. ವಿರೋಧಿ ಪಾಳೆಯದ ನಾಯಕನನ್ನ ಸ್ವಾಗತಿಸೋದಕ್ಕೆ, ರಾಜಕೀಯ ವಿರೋಧಿ ಪಾಳೆಯದ ನಾಯಕನನ್ನ ಸ್ವಾಗತಿಸೋದಕ್ಕೆ, ಆತಿಥ್ಯಕ್ಕೆ ಕಾವೇರಿ ನಿವಾಸ ಸಜ್ಜಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು. ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ, ಯಾರು ಏನನ್ನ ಕ್ಲೈಮ್ ಮಾಡಬಹುದು ಈ ಹಂತದಲ್ಲಿ. ಅವರು ಆ ಕ್ಲೈಮ್ ಅನ್ನ ಮಾಡೋದಕ್ಕೆ ಕಾರಣಗಳನ್ನ ಕೊಡ್ತಾ ಹೋಗಬಹುದು. ನಾನೀಗ ಪ್ರಸ್ತಾಪ ಮಾಡಿದ್ದೆ ಅದನ್ನು. 2019ರಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಾಗ ನಾನು ಅಧ್ಯಕ್ಷನಾದೆ. ಪಕ್ಷದ ಪರವಾಗಿ ಪರಿಸ್ಥಿತಿ, ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ತಿರುಗಬೇಕು ಅಂತ ಆದ್ರೆ ಕಾರಣ ನಾನು. ಈಗ ಸಿಗದಿದ್ರೆ ಮತ್ತೆ ಯಾವಾಗ ಸಿಗಬೇಕು ನನಗೆ ಮುಖ್ಯಮಂತ್ರಿ ಹುದ್ದೆ ಅನ್ನುವಂತ ಪ್ರಶ್ನೆ. ಇದನ್ನ ಅವರ ಬೆಂಬಲಿಗರು ಅನೇಕ ಸಂದರ್ಭದಲ್ಲಿ ರೈಸ್ ಮಾಡಿದ್ದಾರೆ. ಸಿಎಂ ಪ್ರತಿಕ್ರಿಯೆ. ಸಿಎಂ ಅನ್ನು ಮೀಟ್ ಆಗೋದಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆ ಕೇಳಿದ್ರು. ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ಅದರ ದೃಶ್ಯವನ್ನ ನೀವು ನೋಡಿರೋದು. ಹೋಗೋದಕ್ಕಿಂತ ಮುಂಚಿತವಾಗಿ ಅವರು ಮಾತನಾಡಿದ್ರು, ಹೌದು ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗಾಗಿ ಸಿಎಂ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಕ್ಲೈಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಮಾಡಬಹುದಾದಂತ ಕ್ಲೈಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದೇ ಪ್ರಶ್ನೆ ಇರೋದು ಒಂದೇ ನಿಮಿಷ. ಸಿದ್ದರಾಮಯ್ಯ ಮನೆಗೆ ಹೊರಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಯಾರಿಗೂ ಮನೆ ಬಳಿಗೆ ಬರಬೇಡಿ ಅಂತ ಸಿದ್ದರಾಮಯ್ಯ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಗತ್ಯ ಸಿಬ್ಬಂದಿ ಅಷ್ಟೇ ಮನೆಯಲ್ಲಿ ಇರಬೇಕು ಅನ್ನೋದು ಸೂಚನೆ. ಗುಪ್ತ ಮಾತುಕತೆ ಇಬ್ಬರ ಮಧ್ಯೆ ನಡೀತಾ ಇರೋದು. ಯಾರೂ ಬೇಡ, ಯಾರೂ ಇರಬಾರದು, ಅಗತ್ಯ ಸಿಬ್ಬಂದಿ ಮಾತ್ರ ಇದ್ರೆ ಸಾಕು ಅಂತ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಂ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಆಗಮಿಸ್ತಾ ಇರುವಂತ ದೃಶ್ಯ ಇದು. ಸದಾಶಿವನಗರದಿಂದ ಕಾವೇರಿ ನಿವಾಸಕ್ಕೆ ದೃಶ್ಯ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ. ಇವತ್ತು ಹೆಚ್ಚಿನ ಮಹತ್ವ. ಅನೇಕ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಲಂಚ್ ಮಾಡಿದ್ದಾರೆ, ಡಿನ್ನರ್ ಮಾಡಿದ್ದಾರೆ. ಬಟ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹೆಚ್ಚಿನ ಮಹತ್ವ ಇದೆ, ಹೆಚ್ಚಿನ ತೂಕ ಇದೆ ರಾಜಕೀಯ ವಲಯದಲ್ಲಿ. ಸೂಚನೆ ಕೊಟ್ಟಿದ್ದು ಹೈಕಮಾಂಡ್, ಇಬ್ಬರು ಮಾತುಕತೆ ನಡೆಸಿ ಅಂತ ಸೂಚನೆ. ಆ ಸೂಚನೆಯ ಅನ್ವಯ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ಗೆ ಕರೆದ್ರು, ಇವರು ಹೊರಟರು. ಸ್ವಲ್ಪ ಹೊತ್ತಲ್ಲೇ ಮಾತುಕತೆ ಶುರುವಾಗುತ್ತೆ. ಇಬ್ಬರ ಮಧ್ಯೆ ಮಾತುಕತೆ ಇರೋದು ಕುರ್ಚಿಗೆ ಸಂಬಂಧಿಸಿದಂತೆ, ಅಧಿಕಾರಕ್ಕೆ ಸಂಬಂಧಿಸಿದಂತೆ. ಸಿದ್ದರಾಮಯ್ಯ ಟೈಮ್ ಕೇಳ್ತಾರ, ಡಿ ಕೆ ಶಿವಕುಮಾರ್ ಅವರು ಕೇಳಬಹುದಾದಂತ ಟೈಮಿಗೆ ಒಪ್ತಾರ. 5 ವರ್ಷವೂ ನನಗೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರ ನಿಲುವೇನು? ಇದೆಲ್ಲವೂ ಸಾರ್ವಜನಿಕ ವೇದಿಕೆಯಲ್ಲಿ ಸದ್ಯ ಚರ್ಚೆ ಆಗ್ತಾ ಇದೆ, ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡ್ತಾರಾ? ಅಷ್ಟು ಈಸಿಯಾಗಿ ಬಿಟ್ಟುಕೊಡ್ತಾರಾ? ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರ ನನ್ನದು ಕೂಡ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು. ಮಾಧ್ಯಮಗಳ ಮುಂದೆ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರ ನನ್ನದು ಅಂತ ಹೇಳೋರು ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟೇ ಇಡ್ತಾರೆ. ಅಷ್ಟು ಈಸಿಯಾಗಿ ಅಧಿಕಾರವನ್ನು ಬಿಟ್ಟು ಕೊಡುವಂತ ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಾ? ಎಲ್ಲದಕ್ಕೂ ಇವತ್ತೊಂದು ಸ್ಪಷ್ಟತೆ ಸಿಗಬಹುದು.
ಇಬ್ಬರ ಮಧ್ಯ ಮಾತುಕತೆಯಾದ ನಂತರ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಜೊತೆಗೆ ಇದರ ಬಗ್ಗೆ ಚರ್ಚೆ ಮಾಡೇ ಮಾಡ್ತಾರೆ. ರಾಜಕೀಯ ಚಟುವಟಿಕೆಗಳು ರಂಗೇರುವಂತ ಮುನ್ಸೂಚನೆ. ಇಲ್ಲ ಅಂತಾದ್ರೆ ಒಂದು ಅಲ್ಪ ವಿರಾಮ, ಪೂರ್ಣ ವಿರಾಮ ಅಂತೂ ಆಗಲ್ಲ, ಒಂದು ಅಲ್ಪ ವಿರಾಮ. ಅಧಿವೇಶನ ಮುಗಿಯುವವರೆಗೂ ಕೂಡ 8ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ. ವಿಧಾನಮಂಡಲ ಅಧಿವೇಶನ, ಚಳಿಗಾಲದ ಅಧಿವೇಶನ, ಅದು ಮುಗಿಯುವವರೆಗೂ ಕೂಡ ಒಂದು ಅಲ್ಪ ವಿರಾಮ. ಪೂರ್ಣ ವಿರಾಮ ಏನೇ ಆದರೂ ಕೂಡ ದೆಹಲಿಯಲ್ಲೇ ಆಗಬೇಕು. ಸದ್ಯಕ್ಕೆ ಅಲ್ಪ ವಿರಾಮನ ಅಥವಾ ದೆಹಲಿಗೆ ಮತ್ತೆ ಶಿಫ್ಟ್ ಆಗತ್ತಾ ಅಂತ ಪ್ರಶ್ನೆ. ಸರ್ ಸರ್ Are you going to meet CM? Yes, I am on the way to have a. ಸರ್ ಅವರನ್ನ ಪ್ರಶ್ನೆ ಕೇಳಿದ್ರು ಮಾಧ್ಯಮದವರು, ಆರ್ ಯು ಗೋಯಿಂಗ್ ಟು ಮೀಟ್ ಸಿಎಂ ಅಂತ. ಎಸ್, ಐ ಆಮ್ ಆನ್ ದಿ ವೇ ಟು ಗೋ ಮೀಟ್ ಸಿಎಂ ಅಂತ ಅವರು ಉತ್ತರ ಕೊಟ್ಟರು. ಈಗ ಅವರು ಹೊರಟಿರೋದನ್ನ ನೋಡ್ತಾ ಇದ್ದೀರಿ. ಇನ್ನು ಈ ಮೀಟಿಂಗ್ ನಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಮಧ್ಯೆ ಮಾತುಕತೆಯಾಗುತ್ತೆ. ಎಸ್, ಇದು ದೃಶ್ಯ ನೀವು ನೋಡ್ತಾ ಇರೋದು ಸಿಎಂ ನಿವಾಸದತ್ತ ಬಂದಿರೋದು. ಡಿ ಕೆ ಶಿವಕುಮಾರ್ ಅವರ ಆಗಮನ ಸಿಎಂ ನಿವಾಸಕ್ಕಾಗಿದೆ. ಕಾವೇರಿ ನಿವಾಸಕ್ಕೆ ಬಂದು ತಲುಪಿದ್ದಾರೆ. ಮೈತ್ರಿ ಸರ್ಕಾರಗಳ ಅಸ್ತಿತ್ವದಲ್ಲಿದ್ದಾಗ ಯಾವ ರೀತಿ ನಾಯಕರ ಮಧ್ಯೆ ಮಾತುಕತೆಯಾಗತ್ತ ಅಷ್ಟು ಮಹತ್ವವನ್ನು ಇದು ಪಡ್ಕೊಂಡಿದೆ. ಮತ್ತು ಯಡಿಯೂರಪ್ಪನವ್ರು ಭೇಟಿಯಾದಾಗ, ಜಗಳ ಆದಾಗ ಇದೇ ರೀತಿಯ ಮಹತ್ವ ಇರ್ತಿತ್ತು. ಒಂದೇ ರಾಷ್ಟ್ರೀಯ ಪಕ್ಷದ ಒಂದೇ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಟ್ವೀಟ್ ವಾರ್ ಮಾಡಿದ ನಂತರ ಈ ಬ್ರೇಕ್ಫಾಸ್ಟ್ಗೆ ಅಷ್ಟು ಮಹತ್ವ ಬಂದಿದೆ. ಎಲ್ಲೋ ಮೈತ್ರಿ ಮಾತುಕತೆ ನಡೀತಾ ಇದೆಯಾ ಅನ್ನುವಷ್ಟು ಮಹತ್ವ ಇದೆ. ನೋಡಿ, ಅವರು ಸದಾಶಿವನಗರದಿಂದ ಕಾವೇರಿ ತಲುಪುವವರೆಗೆ ಮಾಧ್ಯಮಗಳು ಯಾವ ಪ್ರಮಾಣದ ಬೆನ್ನು ಹತ್ತಿದೆ ಅಂದರೆ ಎಷ್ಟು ಕುತೂಹಲ ಈ ಸಭೆಯ ಬಗ್ಗೆ ಜನರಿಗಿದೆ, ಮಾಧ್ಯಮಗಳಿಗಿದೆ. ಎಸ್ ಎಸ್, ದೃಶ್ಯ ನೋಡ್ತಾ ಇದ್ದೀರಿ. ಸಿಎಂ ತಲುಪಿರುವಂತ ದೃಶ್ಯ, ಕಾವೇರಿ ದೃಶ್ಯ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಎಂಟ್ರಿ ಆಗಿದೆ. ಡಿಸಿಎಂ ವೆಹಿಕಲ್ ಒಳಭಾಗಕ್ಕೆ. ಸೊ ಇನ್ನು ಮೀಟಿಂಗ್ ಎಷ್ಟು ಹೊತ್ತು ನಡೆಯುತ್ತೆ ಅನ್ನೋದು ಕುತೂಹಲ ಇದೆ. ಸುದೀರ್ಘಾವಧಿಗೆ ಮೀಟಿಂಗ್ ನಡೆಯುತ್ತಾ ಅಥವಾ ಅರ್ಧ ಗಂಟೆಯೊಳಗಾಗಿ ಮೀಟಿಂಗ್ ಮುಗಿದು ಹೋಗುತ್ತಾ? ಈ ಪ್ರಶ್ನೆಗಳಿದಾವೆ. ಸಿಎಂ ಮನೆ ಕಾವೇರಿ ಪ್ರವೇಶಿಸಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕಾವೇರಿ ನಿವಾಸ ಪ್ರವೇಶಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಹೈಕಮಾಂಡ್ ಸೂಚನೆ, ಇದಕ್ಕೆ ಕಾರಣ ಮೀಟಿಂಗ್ ಮಾಡ್ರಿ, ಮಾತುಕತೆ ಮಾಡ್ಕೊಳ್ಳಿ, ನೀವೇ ಬಗೆಹರಿಸಿಕೊಳ್ಳಿ ಎನ್ನುವಂತ ಸೂಚನೆ, ಅಥವಾ ನೀವು ಮಾತಾಡ್ಕೊಳ್ಳಿ ಎನ್ನುವಂತ ಸೂಚನೆ. ಸಿಎಂ ನಿವಾಸ ತಲುಪಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಕಾವೇರಿ ನಿವಾಸವನ್ನು ತಲುಪಿದ್ದಾರೆ ಡಿ ಕೆ ಶಿವಕುಮಾರ್. ಅವರು ಮಾಡುವಂತ ಕ್ಲೈಮ್ ಏನು ಅನ್ನೋದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಿದ್ದಾವೆ. ಅದಕ್ಕೆ ಕೌಂಟರ್ ಸಿದ್ದರಾಮಯ್ಯ ಅವರ ಕಡೆಯಿಂದ ಬಂದ್ರೆ ಅದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು? ಸಿದ್ದರಾಮಯ್ಯ ಅವರು ಬೆಂಬಲಿಗರು ಅನೇಕ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ. 1-2-3 ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಲೈನ್ ಅನ್ನು ಸೇರಿಸ್ತಾರೆ ಯಾವಾಗಲೂ ಕೂಡ, ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ. ಇದರ ಜೊತೆಗೆ ಮೊನ್ನೆ ಮೈಸೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಮುಂದಿನ 2 ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ಮಾತು ಇಲ್ಲೂ ಬಂದ್ರೆ, ಈ ಮಾತುಕತೆಯಲ್ಲೂ ಬಂದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ,
ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಎನ್ನುವಂತ ಮಾತುಕತೆ ಬಂದ್ರೆ ಡಿ ಕೆ ಶಿವಕುಮಾರ್ ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರ ಮಧ್ಯೆ ಮಾತುಕತೆಯಾಗಿ ಬಗೆಹರಿಯೋ ಹಂತದಲ್ಲಿ ಇದೆಯಾ ಅಂತಾನೆ ಪ್ರಶ್ನೆ. ಪ್ರಶಾಂತ್ ಸರ್, ಇದು ಇಬ್ಬರ ಮಧ್ಯೆ ಮಾತುಕತೆಯಾಗಿ ಬಗೆಹರಿಯೋ ಹಂತದಲ್ಲಿ ಇದೆ ಅಂತ ಅನ್ಸುತ್ತೆ. ಅಲ್ಲ, ಇಬ್ಬರ ಮಧ್ಯೆ ಮಾತುಕತೆಯಾಗಿ ಏನು ಬಗೆಹರಿಯಲ್ಲ. ಆಗಲೇ ಹೇಳಿದೆ ನಾನು, ಕ್ವಶನ್ ಈಸ್ ಅವ್ರು ಇವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಇವ್ರು ಅವರನ್ನು ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿದ್ಮೇಲೆ ಅಗೇನೇ ದಿಲ್ಲಿಗೆ ಹೋಗಲೇಬೇಕು. ಅಥವಾ ಇಬ್ಬರು ಒಬ್ರಿಗೊಬ್ರು ಕನ್ವಿನ್ಸ್ ಮಾಡದೆ ಒಂದಿಷ್ಟು ಚರ್ಚೆಯನ್ನು ಮಾಡಿ ಫೋಟೋ ಅಪಾರ್ಚುನಿಟಿ ಕೊಟ್ಟು ಹೊರಗಡೆ ಇಬ್ಬರು ಕೈ ಹಿಡ್ಕೊಂಡು ಬಂದು, ಅಥವಾ ಹಿರಿಯ ಸಚಿವರನ್ನು ಕೂಡ ಕರೆಸಿ ನಾವೆಲ್ಲ ಜೊತೆಗೆ ಅಧಿವೇಶನಕ್ಕೆ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಅನ್ನೋದನ್ನು ಹೇಳಿ ಇಲ್ಲೊಂದು ತಾತ್ಕಾಲಿಕ ಕದನ ವಿರಾಮ ಘೋಷಿಸ್ಬೋದು. ನೋಡಿ, ಈಗ ಟೀಕೆ ನಾನು ಆಗಲೇ ಅದಕ್ಕೆ ಹೇಳಿದೆ, 2028ರ ನೇತೃತ್ವವನ್ನು ಸಿದ್ದರಾಮಯ್ಯನವರು ವಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಬಿಕಾಸ್ ಆಫ್ ಹಿಸ್ ಏಜ್. ನಿತೀಶ್ ಕುಮಾರ್ಗೂ ನಾವು ಸಿದ್ದರಾಮಯ್ಯನವರು ಕಂಪೇರ್ ಮಾಡಿದ್ರು ಕೂಡ ರಾಷ್ಟ್ರೀಯ ಪಕ್ಷದಲ್ಲಿ ಫ್ಯೂಚರಿಸ್ಟಿಕ್ ಲೀಡರ್ಶಿಪ್, ಒಂದು ತಲೆಮಾರಿನ ಬದಲಾವಣೆಯನ್ನು ಹೈಕಮಾಂಡ್ ಕೂಡ ಬಯಸ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ಮಾಸ್ ಲೀಡರ್ ಇರೋದರಿಂದ ಅವರನ್ನು ಬೇಸರಕ್ಕೆ ಮುನಿಸಿಗೆ ದೂಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಇರೋದೇ ಸಿದ್ದರಾಮಯ್ಯನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.